ಬೆಂಗಳೂರು ಹೊರವಲಯದ ಒಂದು ಹಳ್ಳಿಯಲ್ಲಿ ಒಂದು ಹಳೆಯ ಪಾಳು ಮನೆ ಇತ್ತು. ಯಾರೂ ಅದರ ಮುಂದೆ ಹೋಗಲು ಅವಕಾಶ ಇಲ್ಲ. ಹಳ್ಳಿಯವರು ಒಂದು ಮನೆಗೆ ಹೋಗೋದು ತಲೆ ಕೆಡಿಸೋ ಕೆಲಸ ಅಂತ ನಂಬಿದ್ರು. ಆ ಮನೆಗೆ 25 ವರ್ಷಗಳ ಹಿಂದೆ ಒಂದು ಕುಟುಂಬ ಬಂದು ಊರಿನಲ್ಲಿ ನಾಶವಾದ್ರು ಅಂತ ಹೊಡೆಮಿಸಲಾಡಿದ ಕಥೆ ಹಳೆಯವರು ಹೇಳ್ತಾ ಇತ್ತು. ಒಂದು ದಿನ ಮಂಜುನಾಥ್ ಎಂಬ ಯುವಕ ಊರಿನಲ್ಲಿ ಹೊಸ ಫೋಟೋಶೂಟ್ ಮಾಡಲು ಆ ಮನೆಯನ್ನು ಆಯ್ದನು. ಹಳೆಯ ಜಾಗ, ಮೋಹಕ ದೃಶ್ಯ, ಪರ್ಫೆಕ್ಟ್ ಅಸ್ಥೆಟಿಕ್ ಅಂತ ಅನ್ನಿಸ್ತು ಅವನಿಗೆ. ಮಂಜು ಒಳಗೆ ಹೋದಾಗ ಮೊದಲು ಎಲ್ಲವೂ ಶಾಂತವಾಗಿತ್ತು. ಆದರೆ ಕೆಲವೇ ನಿಮಿಷಗಳಲ್ಲಿ ಅವನ ಕ್ಯಾಮೆರಾದಲ್ಲಿ ಬೆಳಕಿನ ಬದಲಾವಣೆಗಳು, ಆಕಸ್ಮಿಕವಾಗಿ ಬಂದ ನೆರಳುಗಳು ಹಾಗೂ ಎಲ್ಲಿ ಹೋದರೂ ತಾನೊಬ್ಬನಲ್ಲ ಅಂತ ಅನ್ನಿಸುವ ಭಾವನೆ ಅವನನ್ನು ಕಾಡಲು ಶುರುವಾಯಿತು. ಅವನ ಕ್ಯಾಮೆರಾದಲ್ಲಿ ಒಂದು ಚಿತ್ರ ಸೆರೆ ಹಿಡಿದಿತ್ತು. ಬೆಂಗಿನಂತೆ ಕಣ್ಣಿರುವ ಹೆಣ್ಣೊಬ್ಬಳು ತಲೆಯ ತಿರುಗಿಸಿ ಅವನತ್ತ ನೋಡುತ್ತಿರುವಂತೆ. ಮಂಜು ಬೆಚ್ಚಿಬಿದ್ದು ಹೊರ ಓಡಿದ. ಆದರೆ ಗೇಟು ಬಂದ್, ಎಲ್ಲ ಕಡೆ ಕತ್ತಲೆ, ಮೊಬೈಲ್ ಸಿಗ್ನಲ್ ಕಡಿದು ಹೋಗಿತ್ತು. ಅದಾದ ಮೇಲೆ ಮಂಜು ಊರಿಗೆ ಮರಳಿ ಬಂದಿಲ್ಲ. ಅವನ ಹುಡುಕಾಟಕ್ಕೆ ಪೊಲೀಸರು ಬಂದರು. ಆದರೆ ಆ ಮನೆಯೊಳಗೆ ಯಾರೂ ಹೋಗಲು ಸಿದ್ಧರಾಗಲಿಲ್ಲ. ಅಂತೂ ಕೊನೆಗೆ ಅವನ ಕ್ಯಾಮೆರಾ ಮಾತ್ರ ಸಿಕ್ಕಿತು. ಒಳಗೆ ಆ ಒಂದು ಭಯಾನಕ ಚಿತ್ರ ಮಾತ್ರ ಉಳಿದಿತ್ತು.